ದೇಶದ ಅತ್ಯಂತ ಶ್ರೀಮಂತ ಪಾಲಿಕೆ ಯಾರ ಪಾಲು? ಶಿವಸೇನೆ 30 ವರ್ಷಗಳ ಆಡಳಿತ ಅಂತ್ಯನ ಹೊಸ ಇತಿಹಾಸ ಬರೆಯುತ್ತಾ ಬಿಜೆಪಿ. ಯಾರಿಗೆ ಮುಂಬೈ ಮುಕುಟ? ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ. ಹಲವು ರಾಜ್ಯಗಳ ವರ್ಷದ ಬಜೆಟ್ ಈ ಪಾಲಿಕೆ ಒಂದರಲ್ಲೇ ಮಂಡನೆ ಆಗುತ್ತೆ ಅಂದ್ರೆ ಲೆಕ್ಕ ಹಾಕಲಿ ಇನ್ಯಾವ ಲೆವೆಲ್ಗೆ ಶ್ರೀಮಂತ ಅಂತ. 74,400 ಕೋಟಿ ಬಜೆಟ್ ಅನ್ನ ಮಂಡಿಸಲಾಗುತ್ತೆ ಮುಂಬೈ ಮಹಾನಗರ ಪಾಲಿಕೆ. ಆಲ್ಮೋಸ್ಟ್ ಈಗ ಹತ್ತತ್ರ 8 ವರ್ಷಗಳ ಬಳಿಕ ಅಲ್ಲಿ ಚುನಾವಣೆ ಆಯಿತು. ಇವತ್ತು ಫಲಿತಾಂಶ ಪ್ರಕಟಗೊಳ್ತಾ ಇದೆ. ಇಲ್ಲಿ ಕುತೂಹಲ ಅಂದ್ರೆ ದೇಶದ ಕುತೂಹಲ ಕಾರಣ ಆಗಿರುವಂತದ್ದು ಅಂದ್ರೆ 30 ವರ್ಷಗಳ ಕಾಲ ಠಾಕ್ರೆ ಕುಟುಂಬದ ಕಪಿಮುಷ್ಟಿಯಲ್ಲಿದ್ದಂತಹ ಮುಂಬೈ ಮಹಾನಗರ ಪಾಲಿಕೆ ಈ ಬಾರಿ ಠಾಕ್ರೆ ಕುಟುಂಬದಿಂದ ಕೈ ತಪ್ಪುತ್ತಾ? ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಇರುತ್ತಾ? ಬಿಜೆಪಿಯವರು ಅಲ್ಲಿ ಮೇಯರ್ ಆಗ್ತಾರಾ ಅನ್ನುವಂಥ ಕುತೂಹಲ ಇದೆ. ಮಹಾಯುತಿ ಮೈತ್ರಿಕೂಟಕ್ಕೆ ಭಾರಿ ಮುನ್ನಡೆ ಸಿಗ್ತಾ ಇದೆ. ಆಲ್ರೆಡಿ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂತ ಪ್ರಕಾರ ಅಲ್ಲಿ ಮಹಾಯುತಿ ಅಧಿಕಾರಕ್ಕೆ ಏರಬಹುದು ಅಂತ, ಮಹಾಗಠಬಂಧನ್ಗೆ ದೊಡ್ಡ ಹಿನ್ನಡೆ ಅಂತ. ಆದ್ರೆ ಎರಡು ಮೈತ್ರಿಕೂಟನೂ ಕೂಡ ಚಿಂದಿ ಚಿತ್ರಣ ಆಗ್ಬಿಟ್ಟಿದ್ದಾವೆ. ಅಲ್ಲಿ ಯಾವ ಮೈತ್ರಿಕೂಟದಲ್ಲಿ ಹಿಂದೆ ಯಾರ್ಯಾರೆಲ್ಲ ಪಕ್ಷದವರಿದ್ರು ಅವ್ರು ಯಾರೂ ಕೂಡ ಇಲ್ಲ. ಆಲ್ಮೋಸ್ಟ್ ಬೇರೆ ಬೇರೆ ಹೋಗಿರುವಂಥದ್ದು. ಅಜಿತ್ ಪವಾರ್ ಅವರ NCP ಏನಿತ್ತು ಮಹಾಯುತಿಯಿಂದ ಹೊರ ಬಂದಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಮಹಾಗಠಬಂಧನದಲ್ಲೇ ಸ್ಪರ್ಧೆ ಮಾಡಿಲ್ಲ. ಅಲ್ಲಿ ಠಾಕ್ರೆ ಬಣ ಸಪರೇಟ್ ಆಗಿ, NCP ಸಪರೇಟ್ ಆಗಿ, ಮತ್ತೊಂದ್ ಕಡೆ ಕಾಂಗ್ರೆಸ್ ಸಪರೇಟ್ ಆಗಿ ಸ್ಪರ್ಧೆಯನ್ನ ಮಾಡಿರುವಂಥದ್ದು. ಸೊ ಹೀಗಾಗಿನೇ ಈ ಬಾರಿ ಏನಾಗುತ್ತೆ ಅನ್ನುವಂಥದ್ದೇ ಕುತೂಹಲ ಇದೆ. ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು ಮಹಾಯುತಿ. ಸೊ ಹೀಗಾಗಿ ಮೇಯರ್ ಹುದ್ದೆಗೆ ಯಾರು ಇರ್ತಾರೆ, ಯಾರು ಗದ್ದೆಗೆ ಏರ್ಬಹುದು, ಯಾವ ಪಕ್ಷ ಗದ್ದೆಗೆ ಏರ್ಬಹುದು ಅಂತ ಇಲ್ಲಿ ಗುಡಿ ಮೇನ್ ಆಗಿ ನಾವು ನೋಡುವಂತಹ ಸಂದರ್ಭದಲ್ಲಿ 30 ವರ್ಷಗಳಿಂದ ಠಾಕ್ರೆ ಕುಟುಂಬದ ಹಿಡಿತಾ ಇದೆ, ನೋ ಡೌಟ್. ಅದರ ಜೊತೆಗೆ ಇಡೀ ದೇಶದ ಕುತೂಹಲಕ್ಕೆ ಯಾವ ಕಾರಣ ಅಂದ್ರೆ ಅದು ದೇಶದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ ಅಂತ. ಹೇಗೆ ನೋಡ್ಬೋದು ಈ ಒಂದು ಪಾಲಿಕೆಯ ಚುನಾವಣೆಯ ಸಂದರ್ಭದಲ್ಲಿ? ಬಿಕಾಸ್ ತುಂಬಾ ಒಂದು ಚಾಲೆಂಜಸ್ ಕೂಡ ಆಗಿರುವಂಥದ್ದು ಎಲ್ಲ ಪಕ್ಷಗಳಿಗೆ. ಆದರೆ ಈಗ ಬರ್ತಾ ಇರುವಂಥ ರಿಸಲ್ಟ್ ನೋಡ್ತಾ ಇದ್ರೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಏನು ಬಂದಿತ್ತು ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಪೃಥ್ವಿ, ನಾವು ಈ ಬಾರಿಯ ಈ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ, ಅಥವಾ ಅದು ಪುಣೆಯಲ್ಲಿ ಆಗ್ತಾ ಇರುವಂತದ್ದು ಇರಬಹುದು, ಅಥವಾ ನಾಗ್ಪುರದಲ್ಲಿ ಆಗ್ತಾ ಇರುವಂತದ್ದು, ಥಾಣೆಯಲ್ಲಿ ಆಗ್ತಾ ಇರುವಂತದ್ದು, 29 ಪಾಲಿಕೆ, ಅವೆಲ್ಲಾ ಚುನಾವಣೆಗಳನ್ನ ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರುವಂತದ್ದು ಏನಂದ್ರೆ ಮರಾಠಿ ಅಸ್ಮಿತೆಯ ಹೋರಾಟದ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಪಕ್ಷ ಅದು ತೆರೆಮರೆಗೆ ಸರಿತಾ ಇರೋ ರೀತಿಯಾಗಿ ಕಾಣಿಸ್ತಾ ಇದೆ. ಹಿಂದುತ್ವದ ಬಾವುಟ ದೊಡ್ಡ ಮಟ್ಟದಲ್ಲಿ ಗಟ್ಟಿಯಾಗಿ ಹಾರಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಪ್ರಾರಂಭಿಕವಾದಂತಹ ಟ್ರೆಂಡ್ಗಳನ್ನ ನೋಡಿದ್ರೆ ಕಾಣಿಸ್ತಾ ಹೋಗುತ್ತೆ. ಪ್ರಮುಖವಾಗಿ ನಾವು ನೋಡ್ತಾ ಇದ್ರೆ ಏನಾಗ್ತಾ ಇತ್ತು ಮತ್ತು ಯಾಕೆ ಇದು ಅದರಲ್ಲೂ ಪ್ರಮುಖವಾಗಿ ಮುಂಬೈ ಮಹಾನಗರ ಪಾಲಿಕೆ ಏನಿದೆ ಅದು ಯಾಕೆ ಅಷ್ಟು ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಗಮನಿಸೋದಾದ್ರೆ, ನೀವೇ ಹೇಳ್ತಾ ಇದ್ದಾಗೆ ಒಂದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಜೊತೆಗೆ ಶಿವಸೇನೆಯ, ಅದು ಉದ್ಧವ್ ಠಾಕ್ರೆ ಬಣ ಏನಿದೆ, ಮುಂಚಿನ ಶಿವಸೇನೆ ಏನಿತ್ತು ಅದರ ಅಸ್ತಿತ್ವ ಇದ್ದಿದ್ದೇ ಈ ಒಂದು ಮಹಾನಗರ ಪಾಲಿಕೆ ಮೇಲೆ. ಅದು ಫಂಡಿಂಗ್ ವಿಚಾರದಲ್ಲಿ ಇರಬಹುದು, ಅಥವಾ ಆ ಇಡೀ ಒಂದು ಮಹಾರಾಷ್ಟ್ರದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಅಲ್ಲಿರ್ತಕ್ಕಂಥ ಬಿಸ್ನೆಸಸ್ ಇರ್ಬೋದು, ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಖಾನೆಗಳಿರ್ಬೋದು, ಎಲ್ಲದರ ಒಂದು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನ ಶಿವಸೇನೆ ಮಾಡ್ತಾನೆ ಬರ್ತಾ ಇತ್ತು. ಆದ್ರೆ ಈ ಬಾರಿ ಏನಾಗ್ತಾ ಇತ್ತು ಅಂದ್ರೆ ಅದು ಅಷ್ಟೇ ಬಾರಿ ಬಂದ್ರು ಅಲ್ಲೂ ಕೂಡ ಬಿಜೆಪಿ ಪ್ಲಸ್ ಶಿವಸೇನೆ ಇದ್ರು ಕೂಡ ಶಿವಸೇನೆಯ ಪ್ರತಿಯೊಂದು ಸ್ಟ್ಯಾಂಡಿಂಗ್ ಕಮಿಟಿ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಮೇಯರ್ ಪೋಸ್ಟ್ ಇರ್ಬೋದು, ಪ್ರತಿಯೊಂದು ಶಿವಸೇನೆ ಕೈಯಲ್ಲೇ ಇರ್ತಾ ಇತ್ತು. ಆದ್ರೆ ಬದಲಾಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಒಂದು ಕಡೆ ಶಿಂಧೆ ಬಣ ಇದೆ, ಮತ್ತೊಂದು ಕಡೆ ಉದ್ಧವ್ ಠಾಕ್ರೆ ಬಣ ಇದೆ. ಸುಮಾರು 69 ಕ್ಷೇತ್ರಗಳಲ್ಲಿ 69 ವಾರ್ಡ್ಗಳಲ್ಲಿ ನೇರವಾಗಿ ಇಬ್ಬರ ಮಧ್ಯದಲ್ಲಿ ಚುನಾವಣೆ ನಡೀತಾ ಇರುವಂತದ್ದು. ಅಂದ್ರೆ ಅಸಲಿ ಶಿವಸೇನೆ ಯಾವುದು ಅಂತ ಹೇಳಿ ಪ್ರಶ್ನೆಗೆ ಉತ್ತರವನ್ನ ಹುಡುಕುವಂತ ಪ್ರಯತ್ನವನ್ನ ಕೂಡ ಬಿಜೆಪಿ ಈ ಮೂಲಕವಾಗಿ ಮಾಡ್ತಾ ಇದೆಯಾ ಅಂತ ಅನಿಸುತ್ತೆ. ಎರಡನೇ ವಿಚಾರಕ್ಕೆ ಬಂದ್ರೆ ರಾಜ್ ಠಾಕ್ರೆ ಏನಂದ್ರೆ ಸದ್ದು ಮಾಡ್ತಾ ಇರುತ್ತಲ್ಲ, ಒಂದ್ ರೀತಿಯಿಂದ ನಾವು ನೋಡ್ತಾ ಇದ್ರೆ ಈ ಬರೀ ಸದ್ದಾಯ್ತೆ ಹೊರತು ಅದರಿಂದ ಎಫೆಕ್ಟ್ ಆಗೋದಿಲ್ಲ, ಕಚ್ಚುವಂತ ಪ್ರಯತ್ನವನ್ನ ಮಾಡಲಿಲ್ಲ ರಾಜ್ ಠಾಕ್ರೆ ಅಂತೇಳಿ. ಬಾಯಿ ಬಿಟ್ರೆ ಈ ಸರಿ ಡಿವೈಸಿವ್ ಪಾಲಿಟಿಕ್ಸ್, ಇಡೀ ಭಾರತವನ್ನ ತುಂಡಾಗಿ ಮಾಡೋದಕ್ಕೆ ಈ ರಾಜಕಾರಣಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಹೇಳಿಕೆಗಳು ಬರ್ತಾ ಇತ್ತು. ಮೊನ್ನೆ ಮಾತನಾಡಿದಂಥದ್ದು ನೋಡಿದ್ರೆ ಅಣ್ಣಾಮಲೈ ಅವರನ್ನ ರಸ್ಮಲೈ ಅಂತ ಕರೆಯುವುದರ ಜೊತೆಗೆ ಲುಂಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಲುಂಗಿ ಉಠಾಕೆ ಪುಂಗಿ ಬಜಾಯಂಗಿ ಅನ್ನುವಂಥ ಕೀಳು ಮಟ್ಟದ ಪದವ ಪ್ರಯೋಗವನ್ನ ಕೂಡ ಸೌತ್ ಇಂಡಿಯನ್ಸ್ ವಿರುದ್ಧ, ದಕ್ಷಿಣ ಭಾರತೀಯರ ವಿರುದ್ಧ ಈ ರಾಜ್ ಠಾಕ್ರೆ ಮಾಡ್ತಾರೆ. ಅದರಿಂದ ಏನಾಗ್ತಾ ಇದೆ ಅಂತ ನೋಡಿದ್ರೆ ಇವತ್ತು ಕೂಡ ಮುಂಬೈಯಲ್ಲಿ ಈ ಸೌತ್ ಇಂಡಿಯನ್ಸ್ ಏನಿದ್ದಾರೆ ಅದರಲ್ಲಿ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಪ್ರಮುಖವಾಗಿ ಈ ಎರಡೂ ಭಾಷೆಯ ಜನರು ಅತ್ಯಂತ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಸುಮಾರು 8ರಿಂದ 10% ಕೆಲ ವಾರ್ಡ್ಗಳಲ್ಲಿ 15% ಅಷ್ಟು ಇವರಿಬ್ಬರ ಮತವು ಇರುವಂತದ್ದು. ಅದು ಕಾನ್ಸಲ್ಟೇಟ್ ಆಗ್ಬಿಡ್ತು, ನೇರವಾಗಿ ಬಿಜೆಪಿ ಪರವಾಗಿ ಕಾನ್ಸಲ್ಟೇಟ್ ಆಯಿತು. ಮತ್ತೊಂದು ಕಡೆ ಏನಾಗ್ತಾ ಇತ್ತು, ಈ ರಾಜ್ ಠಾಕ್ರೆಗೆ ಏನಿದೆ, ರಾಜ್ ಠಾಕ್ರೆಗೆ ಸುಮಾರು 7ರಿಂದ 8% ಮತ ಇರುವಂತದ್ದು. ಅದು ಆ ಮತ ಇಲ್ಲಿ ಉದ್ಧವ್ ಠಾಕ್ರೆಗೆ ಬಂದರೂ ಕೂಡ ಕಾಂಗ್ರೆಸ್ ದೂರ ಉಳಿದಿದ್ರಿಂದ ಅಲ್ಲಿ ಮತ್ತೆ ಒಂದು 15% ಮತಗಳು ಕಡಿಮೆ ಆಗ್ತವೆ. ಜೊತೆಗೆ ಈ ಬಾರಿಯಲ್ಲಿ ಆಗಿರ್ತಕ್ಕಂಥದ್ದು ಪ್ರಮುಖ ಏನಂದ್ರೆ ಅಲ್ಪಸಂಖ್ಯಾತ ಮತಗಳು
ಈ ಉದ್ಧವ್ ಠಾಕ್ರೆ ಬಣ ಕೂಡ ಅಲ್ಪಸಂಖ್ಯಾತ ಮತದ ಮೇಲೆಯೇ ಕಣ್ಣಿಟ್ಟಿದ್ದು, ಒಂದೊಂದು ಕಡೆ ಕಾಂಗ್ರೆಸ್ ಕೂಡ ಅಲ್ಪಸಂಖ್ಯಾತರ ಮತದ ಮೇಲೆ ಕಣ್ಣಿಟ್ಟಿದ್ರೆ ಇಬ್ಬರು ಕೂಡ ಅದನ್ನ ತಮ್ಮ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದರಲ್ಲಿ ಏನಾಯ್ತು, ಡಿವೈಡ್ ಆಗೋಕೆ ಶುರುವಾಯಿತು. ವೋಟ್ಗಳು ಇಬ್ಬರ ಮಧ್ಯದಲ್ಲೂ ಕೂಡ ಡಿವೈಡ್ ಆಗೋದಕ್ಕೆ ಶುರುವಾಯಿತು. ಇದರಿಂದ ಏನಾಗ್ತಾ ಇದೆ, ಅದು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ರೀತಿಯಾಗಿ ಇಲ್ಲಿ ಬಿಜೆಪಿ ಈಗ ಗೆಲುವಿನತ್ತ ಮುನ್ನುಗ್ತಾ ಇರೋದು ಕಾಣಿಸ್ತಾ ಇದ್ದೀವಿ. ನಾವು ಗಮನಿಸ್ತಾ ಇದ್ದೀವಿ 227 ವಾರ್ಡ್ಗಳಲ್ಲಿ ಸುಮಾರು 114 ವಾರ್ಡ್ಗಳ ಈಗ ನಂಬರ್ಸ್ ಬರ್ತಾ ಇರೋದು, ಆ ಮ್ಯಾಜಿಕ್ ನಂಬರ್ ಅನ್ನು ನೋಡ್ತಾ ಇದ್ರೆ ಬಿಜೆಪಿ ಪ್ಲಸ್ 78ಕ್ಕೆ ಹೋಗಿದೆ. ಅದೇ ರೀತಿಯಾಗಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಏನಿದೆ ಅದು 50+ ಅಲ್ಲಿ ಇರುವಂತದ್ದು. ಈಗ ಸದ್ಯಕ್ಕಂತೂ ಭಾರಿ ಮುನ್ನಡೆಯನ್ನ ಬಿಜೆಪಿ ಪ್ಲಸ್ ಕಾಯ್ದುಕೊಂಡಿದ್ರು ಕೂಡ ಚುನಾವಣೆಯಲ್ಲಿ ಎನಿಥಿಂಗ್ ಆಗ್ಬೋದು. ಅಂದ್ರೆ ಆ ರಿಸಲ್ಟ್ ಬರೋ ಅಷ್ಟೊತ್ತಿಗೆ ಏನಾದರೂ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಆದರೆ ಪ್ರಾರಂಭಿಕ ಟ್ರೆಂಡ್ಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದು, ಇಲ್ಲಿ ಆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಏನಿದ್ದಾರೆ ಅವರ ಸ್ಟ್ಯಾಚರ್ ಇಡೀ ಬಿಜೆಪಿಯಲ್ಲಿ ಮತ್ತಷ್ಟು ಎತ್ತರಕ್ಕೆ ಏರೋದ್ರಲ್ಲಿ ಸಂಶಯ ಇಲ್ಲ. ಸುಮಾರು 30 ವರ್ಷಗಳ ನಂತರದಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಮೇಯರ್ ಪಟ್ಟವನ್ನ ಬಿಜೆಪಿ ಪಡೆದುಕೊಳ್ತಾ ಇದೆ. ಜೊತೆ ಅದೇ ರೀತಿಯಾಗಿ ಪುಣೆಯಲ್ಲೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಈ NCP ಏನಿದೆ, ಇಬ್ರು ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಬಣಗಳು ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ದು, ಅಲ್ಲೂ ಕೂಡ ಬಿಜೆಪಿ ಭಾರಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಒಟ್ಟಾರೆ ಮಹಾರಾಷ್ಟ್ರದ ಮಹಾನಗರ ಪಾಲಿಕೆ ಚುನಾವಣೆ ಇರಬಹುದು ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನಿರಬಹುದು, ಸದ್ಯದ ಮಟ್ಟಿಗೆ ಗಮನಿಸ್ತಾ ಇದ್ರೆ ಕೇಸರಿ ಬಾವುಟ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹಾರಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಪೃಥ್ವಿ, ಪಟ್ರೆ ಇಲ್ಲಿ ಮುಂಬೈ ಅಂದ್ರೆ ಅಲ್ಲಿ ಇಷ್ಟು ವರ್ಷ 30 ವರ್ಷಗಳ ಅಂದ್ರೆ 95 ಇಂದನೂ ಕೂಡ ನಾವು ನೋಡ್ಕೊಂಬಂದ್ರೆ ಬಾಲ್ ಠಾಕ್ರೆ ಅವರ ಕೇಂದ್ರಿತವಾಗಿ ನಡ್ಕೊಂಡ್ ಬಂದಿರುವಂತದ್ದು ನೋಡ್ತಾ ಇದ್ವಿ. ಮೇನ್ ಆಗಿ ಮಹಾರಾಷ್ಟ್ರದ ಅಸ್ಮಿತೆ ಅಂದ್ರೆ ಬಾಲ್ ಠಾಕ್ರೆ ಅನ್ನುವ ಲೆವೆಲ್ಗೆ ಅವರು ಆವರಿಸ್ಕೊಂಡಿದ್ರು. ಬಟ್ ಈಗ ಆ ಒಂದು ವೋಟ್ಗಳು ಡಿವೈಡ್ ಆಯ್ತು ಅನ್ನೋದಕ್ಕಿಂತ 37% ಅಷ್ಟು ಮರಾಠಿ ವೋಟರ್ಸ್ ಇದಾರಂತೆ. ಇನ್ನ ಉಳಿದಂತೆ ವೋಟರ್ಸ್ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಆ ವೋಟರ್ಸ್ ವೋಟ್ಗಳು ಜಾಸ್ತಿ ಬಿಜೆಪಿ ಮತ್ತೆ ಶಿವಸೇನೆ ಏಕನಾಥ್ ಶಿಂದೆ ಬಣಕ್ಕೆ ಹೋಗ್ತಾ ಇದೆ. ಮರಾಠೀಸ್ ವೋಟರ್ಸ್ ಅಂತ ಏನಿತ್ತು ಹಾರ್ಡ್ ಕೋರ್ ವೋಟರ್ಸ್ ಅದು ಅವರಿಗೆ ಹೋಗ್ತಾ ಇದೆ ಅನ್ನುವಂಥದ್ದು 54 ಸೀಟ್ಗಳ ಮುನ್ನಡೆಯನ್ನ ನೋಡುವಂತ ಸಂದರ್ಭದಲ್ಲಿ ಕಾಣಿಸ್ತದೆ. ಹೇಗೆ ನೋಡ್ತಾ ಇದ್ದಾರೆ ನೀವು ಈ ಒಂದು ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನುವಂಥದ್ದು? ನಿಮಗೆ ಅಲ್ಲೂ ಕೂಡ ವಲಸಿಗರದೇ ಪಾರಪತ್ಯ, ಪ್ರತಿ ಬಾರಿ ಕೂಡ ಮುಂಬೈಲಿ ವಲಸಿಗರದೇ ಪಾರಪತ್ಯ. ಜಗತ್ತಿನ ಬಹುತೇಕ ಎಲ್ಲ ಶ್ರೀಮಂತರುಗಳು ಮುಂಬೈಲೇ ಇರ್ತಕ್ಕಂಥದ್ದು, ಜಗತ್ತಿನ ಎಲ್ಲ ಸೂಪರ್ ಸ್ಟಾರ್ಸ್ಗಳು ಇಲ್ಲೇ ಇರ್ತವೆ. 5 ವರ್ಷಕ್ಕೆ ಸುಮಾರು 3.5 ಲಕ್ಷ ಕೋಟಿಯಷ್ಟು ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು. ದೇಶದ ಆರ್ಥಿಕತೆಯ ಹೃದಯ ಭಾಗ ಅಂತ ಅದು ಮುಂಬೈ ಅಂತಲೇ ಹೇಳ್ತಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಆರ್ಥಿಕತೆಯ ಬೆನ್ನೆಲುಬು ಕೂಡ ಮುಂಬೈ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ 74,400 ಕೋಟಿ ರೂಪಾಯಿಯಷ್ಟು ಅಲ್ಲಿ ಮುಂಬೈ ಬಜೆಟ್. ಅಲ್ಲಿ ಅಂದರೆ ನಮ್ಮ ಬೆಂಗಳೂರದು 4ರಿಂದ 5 ಪಟ್ಟು ಇರ್ತಕ್ಕಂಥ. ನೀವು ಹೇಳಿದಾಗೆ ಅನೇಕ ಚಿಕ್ಕ ಚಿಕ್ಕ ರಾಜ್ಯಗಳ ವಾರ್ಷಿಕ ಬಜೆಟ್ಟು ಅಲ್ಲಿನ ಮುಂಬೈನ ಪಾಲಿಕೆಯ ಬಜೆಟ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಅಲ್ಲಿರ್ತಕ್ಕಂಥ BJP ಮತ್ತು ಶಿವಸೇನೆ ಸರ್ಕಾರಗಳಿಗೆ ಅನಿವಾರ್ಯವಾಗಿ ಅಲ್ಲಿ ಮುಂಬೈ ಆಡಳಿತವನ್ನು ಹಿಡಲೇಬೇಕಿತ್ತು. ಮುಂಬೈ ಆಡಳಿತ ಯಾಕೆ ಹಿಡಿಬೇಕಂತ ಹೇಳಿದ್ರೆ, ಮುಂಬೈ ಕಂಟ್ರೋಲ್ ಸಿಗಲಿಲ್ಲ ಅಂತ ಹೇಳಿದರೆ ಇಡೀ ಮಹಾರಾಷ್ಟ್ರದ ಕಂಟ್ರೋಲೇ ಕೂಡ ಸಿಗಲ್ಲ, ಯಾವುದೇ ಸರ್ಕಾರಗಳು ಸಿಗಲ್ಲ. ನಿಮಗೆ ಗೊತ್ತಿರಲಿ 30 ವರ್ಷಗಳ ಕಾಲ ಬಾಳಾ ಸಾಹೇಬ್ ಠಾಕ್ರೆ ಕಾರಣಕ್ಕೆ ಪ್ರತಿ ಬಾರಿ ಕೂಡ ಬಾಳಾ ಸಾಹೇಬ್ ಠಾಕ್ರೆ 2 ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ರು. ಒಂದು ಮರಾಠಿ ಅಸ್ಮಿತೆಯನ್ನು ಪ್ರಯೋಗ ಮಾಡ್ತಿದ್ರು, ಮತ್ತೊಂದು ಹಿಂದೂ ಅಸ್ಮಿತೆಯನ್ನು ಪ್ರಯೋಗ ಮಾಡ್ತಿದ್ರು. ಹಾಗಾಗಿ ಬಹುತೇಕ ಕಳೆದ 30 ವರ್ಷದಲ್ಲಿ ಕೂಡ ಬಾಳಾ ಸಾಹೇಬ್ ಠಾಕ್ರೆ ಏನು ಈ ಒಂದು ಫಾರ್ಮುಲಾವನ್ನು ಪ್ರಯೋಗ ಮಾಡಿದರು, ಆ ಫಾರ್ಮುಲಾ ಕಾರಣಕ್ಕಾಗಿ ಅಸ್ಮಿತೆಯ ಕಾರಣಕ್ಕಾಗಿ ಮುಂಬೈ ಬೇರೆ ಯಾರ ತೆಕ್ಕೆಗೆ ಹೋಗಬಾರ್ದು, ಮುಂಬೈ ಅದು ಮರಾಠಿಗರ ತೆಕ್ಕೆಯಲ್ಲಿರಬೇಕು ಮತ್ತು ಮರಾಠಿಗರ ಮೂಲ ಅದು ಮರಾಠಿಗರ ಅಸ್ಮಿತೆ ಯಾವ ಕಾರಣಕ್ಕೂ ಕೂಡ ಜಾರಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಮರಾಠಿಗರು ಬಹುತೇಕ ಶಿವಸೇನೆಯನ್ನು ಕೈ ಹಿಡಿದಿರ್ತಕ್ಕಂಥದ್ದು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತು ಶಿವಸೇನೆ ಆಲ್ಮೋಸ್ಟ್ ದಿಕ್ಕಾಪಾಲಾಗಿರ್ತಕ್ಕಂಥದ್ದು. ಸಿಂಧೆ ಯಾವಾಗ ಶಿವಸೇನೆ ಒಡೆದು ಬಂದರು ಅವಾಗಿಂದ ಶಿವಸೇನೆ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಅನ್ನೋದು ಗೊತ್ತೀಗ UBTಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮಗೆ ಅಲ್ಲಿ ಸಿಂಧೆ ಕೂಡ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು, ಯಾಕಂದರೆ ಬೇಸಿಕಲಿ ಈಸಿ ಆಟೋ ಡ್ರೈವರ್ ಆಗಿದ್ದರು. ಹಾಗಾಗಿ ಸಿಂಧೆಯ ಮುಂಬೈಲಿರ್ತಕ್ಕಂಥ ಅಲ್ಲಿನ ಸಣ್ಣ ಕೂಲಿ ಕಾರ್ಮಿಕರು ಶ್ರಮಿಕ ವರ್ಗ ಸಿಂಧೆಯನ್ನು ಭಾಳಷ್ಟು ಒಪ್ಪುತ್ತಾರೆ. ಮತ್ತು ಬಾಳಾ ಸಾಹೇಬ್ ಠಾಕ್ರೆ ಕುಟುಂಬವನ್ನು ನೋಡೋ ದೃಷ್ಟಿಯೇ ಬೇರೆ. ಅವರೊಂಥರ ಮರಾಠ ಅಸ್ಮಿತೆಯ ಹೆಸರಿನಲ್ಲಿ ಒಬ್ಬ ಶ್ರೀಮಂತ ಕುಟುಂಬ ಅಂತ ಕರ್ಸ್ಕೊಳ್ತಿರ್ತಕ್ಕಂಥದ್ದು. ನಿಮಗೆ ಅಲ್ಲಿ ಗೊತ್ತಿರಲಿಲ್ಲ, ನಿಮಗೆ ಅಲ್ಲಿ ಒಂದು 227 ವಾರ್ಡಲ್ಲಿ ಒಬ್ಬ ಕಾರ್ಪೊರೇಟ್ರು ಈಕ್ವಲ್ ಟು MLA ಅಲ್ಲಿ, ಆಯಿತಾ. ಒಬ್ಬ ಮುಂಬೈನ ಮೇಯರ್ ಇದೆಯಲ್ಲ ಈಕ್ವಲ್ ಟು ಅವರು ಸ್ಯಾಡೋ CM ಇದೆ, ಯಾಕಂದರೆ ಆತನೇ ರೂಲ್ ಮಾಡ್ತಕ್ಕಂಥದ್ದು. ಹಾಗಾಗಿ BJP ಕೂಡ ಇದು ಪ್ರತಿಷ್ಠೆ ಆಗಿತ್ತು. ಆದರೆ ಈ ಬಾರಿ ಗುಡಿ ಹೇಳ್ದಾಗೆ ಅಲ್ಪಸಂಖ್ಯಾತ ಮತಗಳಿಗೆ ಬೆನ್ನತ್ತೋಗಿದ್ರು. ನಿಮಗೆ ಈ ಸರಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಅವರು ಫ್ಯಾಮಿಲಿ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಅವರು ಕೂಡ ಒಂದಾದ್ರು. ಎಲ್ಲ ಒಂದು ಕಡೆ ಶಿವಸೇನೆ ಇಲ್ಲಿ ಮುಂಬೈ ಅಧಿಕಾರ ನಮ್ಮ ಕುಟುಂಬದ ಒಳಗಡೆ ಇರಬೇಕು, ಅದು ತಪ್ಪಿದರೆ ಭವಿಷ್ಯದ ದಿನಗಳಲ್ಲಿ ನಮ್ಮ ಅಧಿಕಾರವೂ ಇರಲ್ಲ ಎಂಬ ಆತಂಕದ ಕಾರಣಕ್ಕಾಗಿ ಅವರು ಒಟ್ಟಾಗಿ ಚುನಾವಣೆ ಎದುರಿಸಿದ್ರು. ಆದರೂ ಕೂಡ ಅವರು ಸಕ್ಸಸ್ ಆಗಿಲ್ಲ. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು
54 ಕ್ಷೇತ್ರಗಳಲ್ಲಿ ಮುನ್ನಡೆ ಇರ್ತಕ್ಕಂಥದ್ದು, BJP 78 ಕ್ಷೇತ್ರಗಳಲ್ಲಿ ಮುನ್ನಡೆ ಇರ್ತಕ್ಕಂಥದ್ದು. ಮತ್ತು ಅಲ್ಪಸಂಖ್ಯಾತ ಮತಗಳಿಗೆ ಅಲ್ಲಿ ಒಂದು ಕಡೆ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಮತ್ತು UBT ಯಾವ್ದಂದ್ರೆ MES ಇವರೆಲ್ಲ ಸೇರಿಕೊಂಡು ಒಂದು ಅಟೆಂಪ್ಟನ್ನು ಮಾಡಿದರು. ಆದರೆ ವರ್ಕೌಟ್ ಅಲ್ಲಿ ಈ ವೋಟ್ ಡಿವೈಡ್ ಆಗಿದ್ದು ಕೂಡ ಇವ್ರಿಗೆ ಪ್ಲಸ್ ಆಗ್ತಿರೋದು. ಬಿಕಾಸ್ ಕಾಂಗ್ರೆಸ್ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದೆ, ಅದರ ಜೊತೆಗೆ UBT ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು, NCP ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದೆ, ಎಲ್ಲರ ವೋಟ್ಗಳು ಕೂಡ ಡಿವೈಡ್ ಆಗ್ತಾ ಇದೆ. ಸೊ ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಲ್ಲಿ ಒಂದು ವೋಟ್ ಡಿವೈಡ್ ಆಗುವಂಥದ್ದು ಪೃಥ್ವಿ. ಇನ್ನೊಂದು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂತ ನೋಡೋದಾದ್ರೆ, ಒರಿಜಿನಲ್ ಹಿಂದೂ ಹೃದಯ ಸಾಮ್ರಾಟ್ ಯಾರು ಅಂತ. ಒರಿಜಿನಲ್ ಹಿಂದೂ ಹೃದಯ ಸಾಮ್ರಾಟ್ ಅಂತಕ್ಕಂಥ ಒಂದು ಟ್ಯಾಗ್ಲೈನ್ ಇದ್ದಿದ್ದು ಈಗ ಪಟೇಲ್ ಹೇಳ್ತಾ ಇದ್ದಾಗೆ ಬಾಳಾ ಸಾಹೇಬ್ ಠಾಕ್ರೆ ಅವರಿಗೆ. ಅವರ ಪುತ್ರ ಏನು ಮಾಡ್ತಾರೆ ಉದ್ಧವ್ ಠಾಕ್ರೆ, ಸಂಪೂರ್ಣವಾಗಿ ಅವರ ಒಂದು ತಂದೆಯೇ ಹುಟ್ಟಾಕದಂಥ ಹಿಂದುತ್ವದ ಆ ಕಿಚ್ಚು ಏನಿತ್ತು ಅದರಿಂದ ಆಚೆ ಬರುವಂತಹ ಪ್ರಯತ್ನವನ್ನ ಸಾಕಷ್ಟು ಮಾಡ್ತಾ ಇದ್ದಾರೆ. ನಾವು ಕಳೆದ 5-6 ವರ್ಷದಲ್ಲಿ ಅದನ್ನು ಗಮನಿಸ್ತಾ ಇದ್ವಿ. ಯಾವಾಗ ಮಹಾರಾಷ್ಟ್ರ ಚುನಾವಣೆಯಾಗಿ ಒಂದು ಅಧಿಕಾರಕ್ಕಾಗಿ ಅವರು ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ BJPಯಿಂದ ಆಚೆ ಬಂದರು, ಅದಾದ ಬಳಿಕ ಇಲ್ಲಿ ಅಲ್ಲಿರ್ತಕ್ಕಂಥ ಸೆಕ್ಯುಲರ್ ಪಾರ್ಟಿಗಳೇನಿದಾವೆ, ಅದು ಕಾಂಗ್ರೆಸ್ ಇರ್ಬೋದು, NCP ಇರ್ಬೋದು, ಅವರಿಗಿಂತ ಹೆಚ್ಚು ನಾವು ಸೆಕ್ಯುಲರ್ ಅಂತೇಳಿ ಪ್ರೂವ್ ಮಾಡೋದಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಇತ್ತೀಚೆಗಷ್ಟೇ ಉದ್ಧವ್ ಠಾಕ್ರೆ ಅವರು ಗೋಮೂತ್ರ ಅಂತಕ್ಕಂಥ ಒಂದು ರೀತಿಯಿಂದ ಅದನ್ನ ಬಳಸಿ ಆ ಒಂದು ಪದವನ್ನ ಬಳಕೆ ಮಾಡಿ ಕಾಲಿಳಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಹಿಂದೂ ಸಮಾಜದ್ದು. ದೇವಾನುದೇವತೆಗಳನ್ನ ನಾವು ನಮಸ್ಕಾರ ಮಾಡಿದ್ರೆ ನಮಗೆ ವೋಟ್ ಬರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ರಾಜ್ ಠಾಕ್ರೆ ಕೇಳ್ತಾರೆ. ಅಂದ್ರೆ ಆ ಹಿಂದುತ್ವದಿಂದ ಆಚೆ ಬಂದು ಅವರ ಕೋರ್ ವೋಟ್ ಬ್ಯಾಂಕ್ ಆಗಿದ್ದದ್ದು ಆ ಹಿಂದುತ್ವ ಪ್ಲಸ್ ಮರಾಠಿ. ಪಟೇಲ್ ಹೇಳಿದಾಗೆ ಅವರಿಬ್ಬರೂ ಸೇರಿದಾಗ ಅವರು ಅಲ್ಲಿ ಮೋಸ್ಟ್ ಪವರ್ಫುಲ್ ಆಗ್ತಾ ಇದ್ದಿದ್ದು. ಯಾವಾಗ ಹಿಂದುತ್ವ ಆಚೆ ಹೋಗುತ್ತೆ, ನಿಮಗೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳೇನಿದಾವೆ ಅವುಗಳಿಗೆ ಆಲ್ರೆಡಿ ಕಾಂಪಿಟೇಷನ್ ಇದೆ. ಅಲ್ಲಿ ಕೇವಲ ಶಿವಸೇನೆ ಒಂದೇ ಅಲ್ಲ, ಅಲ್ಲಿ ಶಿವಸೇನೆ ಇದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ ಈಗ ರಾಜ್ ಠಾಕ್ರೆ ಅವರ ಒಂದು ಪಕ್ಷ ಕೂಡ ಅಲ್ಲಿಗೆ ಎಂಟ್ರಿ ಆಗಿರುವಂಥದ್ದು. NCP ಇದೆ, ಕಾಂಗ್ರೆಸ್ ಇದೆ, SP ಇದೆ, AIMIM ಇದೆ. ಅವರು ಕೂಡ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಫೋರ್ಸ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಡೀ ಮಹಾರಾಷ್ಟ್ರದಲ್ಲಿ AIMIM ಕೂಡ ತಾವು ಒಂದು ಅಲ್ಪಸಂಖ್ಯಾತರ ಲೀಡರ್ ಆಗಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ರೆ ಇಲ್ಲಿ ಏಕನಾಥ್ ಶಿಂದೆ ಏನಿದ್ದಾರೆ, ಅವರು ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಮತಗಳನ್ನ ಬಿಟ್ಟಿಲ್ಲ. ಅವ್ರಿಗೂ ಕೂಡ ಕೆಲವೊಂದಿಷ್ಟು ಪ್ರತಿಶತ ಅಲ್ಪಸಂಖ್ಯಾತ ಮತಗಳು ಅವರಿಗೂ ಕೂಡ ಬರ್ತವೆ. ಇಲ್ಲಿ BJP ನೇರವಾಗಿ ಅವರಿಗೆ ಅಲ್ಪಸಂಖ್ಯಾತ ಮತಗಳು ದೊಡ್ಡ ಪ್ರಮಾಣದಲ್ಲಿ ಬರದೇ ಇದ್ರು, ಯಾವಾಗ ಡಿವೈಡ್ ಆಗುತ್ತೆ ಮತ್ತು ಈ ಹಿಂದೂ ಮತಗಳ ಕಾನ್ಸಾಲಿಡೇಷನ್ ಆಗುತ್ತೆ, ಯಾವಾಗ ನೀವು ಇಡೀ ಒಂದು ಕಡೆಯಿಂದ ದಕ್ಷಿಣ ಭಾರತೀಯರಿಗೆ ಆ ರೀತಿಯಾಗಿ ಮಾತನಾಡ್ತೀರಿ, ಗುಜರಾತಿಗಳಿಗೆ, ಬಿಹಾರಿಗಳಿಗೆ ಅತ್ಯಂತ ಕೀಳುಮಟ್ಟದ ಪದಗಳನ್ನು ಪ್ರಯೋಗ ಮಾಡ್ತೀರಿ, ಮತವನ್ನು ಹಾಕುವಂಥ ಸಂದರ್ಭ ಬಂದಾಗ ಯಾರು ವೋಟ್ ಹಾಕ್ತಾರೆ ಅವರು? ನಮಗೆ ನೆನಪಿರಬೇಕು, ಮರಾಠಿ ಜೊತೆಗೆ ಅತ್ಯಂತ ದೊಡ್ಡ ಕಮ್ಯುನಿಟಿ ಮುಂಬೈಯಲ್ಲಿ ಅಂದರೆ ಗುಜರಾತಿಗಳು ಕೂಡ. ನೀವು ಯಾವಾಗ ನಮಗೆ ಅವ್ರ ಮತಗಳು ಬೇಡ ಅಂತ ಡಿಸೈಡ್ ಮಾಡ್ತೀರಿ, ನಿಮಗೆ ಹಿಂದೂ ಮತಗಳು ಬೇಡ, ಇನ್ನೊಂದು ಕಡೆಯಿಂದ ಹೊರಗಡೆ ವಲಸೆ ಬಂದಂಥವರ ಮತಗಳು ಬೇಡ. ಹಾಗಿದ್ದಾಗ ಇರುವಂಥ ಅಲ್ಪಸಂಖ್ಯಾತ ಮತಗಳ ಜೊತೆಯಲ್ಲಿ ನಮ್ಮ ಒಂದು ಕೋರ್ ವೋಟ್ ಬ್ಯಾಂಕ್ ಅಂತ ಬಂದಾಗ ಸಹಜವಾಗಿ ಮತಗಳು ಒಂದು ಡಿವೈಡ್ ಆಗುತ್ತೆ, ಆ ಒಂದು ಕಡಿಮೆ ಆಗ್ತಾ ಹೋಗುತ್ತೆ. BJPಗೆ ಅದು ಲಾಭ ಆಗ್ತಾ ಇರೋದು ಕಾಣಿಸ್ತಾ ಇದೆ. ನಿಮಗೆ ಸೇಮ್ ಬೆಂಗಳೂರು ಪರಿಸ್ಥಿತಿ ಮುಂಬೈಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಹುಟ್ಟಿ ಬೆಳೆದಂಥವರು ಮರಾಠಿಗರು ನೀವು ಹೇಳಿದ 37% ಅಷ್ಟೇ ಇರ್ತಕ್ಕಂಥ. ಅಲ್ಲೆಲ್ಲ ಕೂಡ ಬೇರೆ ಬೇರೆ ರಾಜ್ಯಗಳು UP, ಬಿಹಾರು, ಮಧ್ಯಪ್ರದೇಶ್ ಮತ್ತು ಸುತ್ತಮುತ್ತ ರಾಜ್ಯಗಳಿಂದಲೇ ಬಂದು ಅಲ್ಲಿ ನೆಲೆಸಿರ್ತಕ್ಕಂಥ ಬಹುತೇಕರು. ಹಾಗಾಗಿ ಅಲ್ಲಿ ಏನಾಗಿದೆ ಈಗ ಮುಂಬೈಲಿ ಅದರ ಲಾಭ ಏನಾಗ್ತಿದೆ ಅಂತೇಳಿ ಅದು ಎಲ್ಲ ಒಂದು ಕಡೆ ಬಂದಿರತಕ್ಕಂತೆಲ್ಲ ಉತ್ತರ ಭಾರತದ ಎಲ್ಲ ಕೆಲಸಕ್ಕಾಗಿ ಬೇರೆ ಬೇರೆ ಬಿಸ್ನೆಸ್ಗಾಗಿ ಉದ್ಯೋಗ ಆರಿಸಿಕೊಂಡು ಬಂದಿರತಕ್ಕಂಥವ್ರು. ಆಮೇಲೆ ಒಂದು ಪ್ಲಸ್ ಪಾಯಿಂಟೇ ಅಲ್ವಾ ಪಟೇಲ್ರೆ, ಈಗ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅಂತ ಬಂದಂಥ ಸಂದರ್ಭದಲ್ಲಿ ಅವರ ಪರವಾಗಿ ವೋಟ್ ಬೀಳುವಂಥದ್ದು ಸಾಮಾನ್ಯನೇ ಅಲ್ವಾ. ಆಮೇಲೆ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅನ್ನುವಂಥದ್ದು ಏನು ಕಾಣಿಸ್ತಾ ಇಲ್ಲ. 53 ಸೀಟು ಮುನ್ನಡೆಯಲ್ಲಿ ಇರುವಂಥದ್ದು ಅವರು, ಇವರು 77 ಸೀಟು, 23 ಸೀಟ್ಗಳು ಮಾತ್ರ. ಅಂದರೆ ಈಗ ಸದ್ಯದ ಪ್ರೆಸೆಂಟೇಷನ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಯಾಕೆ ಈ ರಾಜ್ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ ಒಂದಾದ್ರು ಅಂದರೆ ಲೋಕಸಭೆಯಲ್ಲಿ ಪ್ಲಸ್ ಆಯಿತು, ಹೌದು ಮಹಾಗಠಬಂಧನ್, ಆದರೆ ವಿಧಾನಸಭೆಯಲ್ಲಿ ಮೈನಸ್ ಆಯಿತು. ಸೊ ನಮಗೆ ಹಿಂದುತ್ವದೇ ಕೋರ್ ಅಜೆಂಡಾ ಇಟ್ಕೊಂಡು ಹೋದ್ರೆ ಮಾತ್ರ ನಮಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಡ್ರಾಬ್ಯಾಕ್ ಇರ್ಬೋದು, ಬಟ್ ದೊಡ್ಡ ಮಟ್ಟದಲ್ಲಿ ಏನು ಕಳ್ಕೊಂತ ಅನೇಕ ಚರ್ಚೆಗಳು ನಡೀತು. ನೀವು ಎಕ್ಸಿಟ್ ಪೋಲ್ನಲ್ಲೂ ಕೂಡ ಚರ್ಚೆ ಆಯಿತು. NCP, ಕಾಂಗ್ರೆಸ್ಸು, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅವರೆಲ್ಲ ಒಟ್ಟುಗೂಡಿದರೆ ಬಹುಶಃ ಚಾನ್ಸಸ್ ಇತ್ತು, ಸೀಟುಗಳನ್ನು ಹಂಚಿಕೆ ಮಾಡ್ಕೊಂಡಿದ್ರೆ ವೋಟ್ ಶೇರ್ ಆಗ್ತಿತ್ತು, ಆಗ ಕನ್ಸಾಲಿಡೇಟ್ ಆಗ್ತಿತ್ತು, ಆಗ ಇವರಿಗೆ ಅವಕಾಶ ಇತ್ತು ಅಂತೇಳಿ ಚರ್ಚೆ ಕೂಡ ಇರ್ತಕ್ಕಂಥ. ಆದರೆ ಈಗ ಸದ್ಯ ಸ್ಥಳೀಯ ಅಲ್ಲಿ ಮಹಾರಾಷ್ಟ್ರ ಸರ್ಕಾರದ ಏನು ಮೈತ್ರಿ ಸರ್ಕಾರ ಇದೆಯಲ್ಲ, ಸರ್ಕಾರದ ಬಗ್ಗೆ ಒಳ್ಳೆ ಒಪಿನಿಯನ್ ಇರ್ತಕ್ಕಂಥದ್ದು, ಯಾವುದು ಆ್ಯಂಟಿ ಇನ್ಕಮೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಮತ್ತು ದೇವೇಂದ್ರ ಫಡ್ನವೀಸ್ ಬ್ಯಾಲೆನ್ಸ್ ಮಾಡಿ ಸರ್ಕಾರ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಮತ್ತು ಏನೋ ಎಲ್ಲೊಂದು ಕಡೆ ಪ್ರಮುಖವಾಗಿ ಎಲ್ಲೊಂದು ಕಡೆ ಸಿಂಧೆ ಎಲ್ಲೋ ವಿರೋಧ ಮಾಡಿದ್ದಾರೆ, ಸಿಂಧೆಗೂ ಮತ್ತು ಫಡ್ನವೀಸ್ಗೆ ಆಗಲ್ಲ ಅಂತ ಒಂದಷ್ಟು ಸ್ಟ್ರಾಟಜಿಗಳು ಕೂಡ ನಡೆದು.
ಆದರೆ ಅವ್ರ ನಡುವೆ ಏನೇ ಡಿಫ್ರೆನ್ಸಸ್ ಇದ್ರೂ ಕೂಡ ನಮ್ಮ ಕರ್ನಾಟಕ ಥರ ಎಲ್ಲೂ ಬಹಿರಂಗವಾಗಿ ಯಾರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಕ್ಕಂಥದ್ದು, ಬಹಿರಂಗವಾಗಿ ವಿರೋಧ ಮಾಡತಕ್ಕಂಥದ್ದು ಮತ್ತು ಶಾಸಕರುಗಳು ಕೂಡ ಬಹಿರಂಗ ಹೇಳಿಕೆ ಕೊಡುವಂಥದ್ದಿಲ್ಲ. ಆದರೆ ಮುಂಬೈದು ಏನಂತ ಹೇಳಿದರೆ ಅಲ್ಲಿ ಹಿಂದುತ್ವದ ಆಧಾರದ ಮೇಲೆ ನಡೆದಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳು ಡಿವೈಡ್ ಆಗಿರ್ತಕ್ಕಂಥದ್ದು, ಮರಾಠಿ ಮತಗಳು ಎಲ್ಲೊಂದು ಕಡೆ ಪಡೀಲಿಕ್ಕೆ ಠಾಕ್ರೆ ಕುಟುಂಬದವರು ಒಂದಷ್ಟು ಇದು ಮಾಡಿರ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷದ ಅನುಕೂಲ ಆಗಿರ್ತಕ್ಕಂಥ. ಅಟ್ ದ ಸೇಮ್ ಟೈಮ್ ಈಗ ನಾಗ್ಪುರ ನಡೀತಿರ್ತಕ್ಕಂಥದ್ದು, ಬಹುತೇಕ ಪುಣೆ ನಡೀತಿರ್ತಕ್ಕಂಥದ್ದು, 29 ಪಾಲಿಕೆಗಳು ನಡೆದಿರ್ತಕ್ಕಂಥದ್ದು, ಬಹುತೇಕ ಎಲ್ಲ ಪಾಲಿಕೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆ ಇದೆ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಆಂಟಿ ಇನ್ಕಂಬೆನ್ಸ್ ಇಲ್ಲ ಅನ್ನೋದು ಒಂದು ಮೆಸೇಜ್ ಕೂಡ ಪಾಸ್ ಆಗಿರುವಂಥದ್ದು. ಓಕೆ, ನೋಡೋಣ ಏನಾಗುತ್ತೆ ಅಂತ ಮುಂದಿನ ಸುದ್ದಿ ಹೋಗೋಣ.